ಕೆ ಹೊಸಕೋಟೆ ಹೋಬಳಿ ಕಾಡ್ಲೂರು ಗ್ರಾಮದಲ್ಲಿ ಶ್ರೀ ಕೆಂಚಾಂಬಿಕಾ ದೇವಿಯವರ ಸುಗ್ಗಿ ಮತ್ತು ಕೆಂಡೋತ್ಸವ ಅದ್ಧೂರಿಯಾಗಿ ಜರುಗಿತು. ಈ ಸಂದರ್ಭದಲ್ಲಿ ಶ್ರೀ ಕೆಂಚಾಂಬ ದೇವಸ್ಥಾನದ ಸಮಿತಿ ಅಧ್ಯಕ್ಷ ಕೆ.ಬಿ. ರುದ್ರೇಶ್ ಮಾತನಾಡಿ, ಕಾಡ್ಲೂರು ಗ್ರಾಮದಲ್ಲಿ ಒಂದು ವಾರದಿಂದಲೂ ಶ್ರೀ ಕೆಂಚಾಂಬಿಕೆ ದೇವಿಯವರ ಸುಗ್ಗಿ ನಡೆಯುತ್ತಿದ್ದು, ಪ್ರತಿ ವರ್ಷ ಸಂಜೆ ಕೆಂಚಾಂಬಿಕಾ ದೇವಿಯವರ ಮುಖ ಒಡವೆಗಳನ್ನು ಇಟ್ಟು ವಿಶೇಷ ಪೂಜೆ ನೆರವೇರುತ್ತದೆ. ಬುಧವಾರ ರಾತ್ರಿ ಅಮ್ಮನವರ ಮುಖ ಮತ್ತು ಒಡವೆಗಳನ್ನು ಗ್ರಾಮದಲ್ಲಿರುವ ದೇವರ ಬಾವಿ ಹತ್ತಿರ ತಂದು ದೇವರ ಜೀವಕೊಳ ತುಂಬುವ ವಿಶೇಷ ಪೂಜೆ ನೆರವೇರುತ್ತದೆ. ನಂತರ ವಾದ್ಯಗೋಷ್ಠಿಯ ಮೂಲಕ ದೇವರನ್ನು ಸುಗ್ಗಿಕಟ್ಟೆಗೆ ತಂದು ದೇವಸ್ಥಾನದಲ್ಲಿರುವ ನಂದಿಕಂಬಕ್ಕೆ ಮುಖ ಒಡವೆಗಳನ್ನು ಸೀರೆಗಳನ್ನು ಉಡಿಸಿ ಭವ್ಯವಾಗಿ ಅಲಂಕರಿಸಿ ವಿಶೇಷ ಪೂಜೆ ಮಹಾಮಂಗಳಾರತಿ ನೆರವೇರುತ್ತದೆ. ಇದೇ ರೀತಿ 8 ದಿನಗಳ ಕಾಲ ವಿಶೇಷ ಪೂಜೆ ನೆರವೇರುತ್ತದೆ. ದೇವಸ್ಥಾನದ ಅರ್ಚಕರು ಕೆ.ಜಿ. ನಾಗೇಶ್ ಮಾತನಾಡಿ, ಕೆ ಹೊಸಕೋಟೆ ಹೋಬಳಿಯ 48 ಹಳ್ಳಿಗಳಲ್ಲಿ ಪುರಾತನ ಕಾಲದಿಂದಲೂ ಸುಗ್ಗಿ ಪೂಜಾ ಕಾರ್ಯಕ್ರಮ ನಡೆಯುತ್ತಿದ್ದು, ಕಾಡ್ಲೂರು ಗ್ರಾಮದಲ್ಲಿ ವಿಶೇಷ ಸುಗ್ಗಿ ಕೆಂಡೋತ್ಸವ ನಡೆಯುತ್ತದೆ. 8 ದಿನಗಳು ನಡೆಯುವ ಸುಗ್ಗಿ ಶನಿವಾರ ರಾತ್ರಿ ಅಮ್ಮನವರಿಗೆ ವಿಶೇಷ ಪೂಜೆ ಮಹಾಮಂಗಳಾರತಿ ಕಳಶೋತ್ಸವ ನಡೆದು ಭಾನುವಾರ ಬೆಳಗ್ಗೆ ಕೆಂಡೋತ್ಸವ ನಡೆಯುತ್ತದೆ. ಈ ಕೆಂಡೋತ್ಸವಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ ಭಕ್ತಾದಿಗಳು ಬಂದು ದೇವಿಗೆ ವಿಶೇಷ ಪೂಜೆ ಹರಕೆ ಸಲ್ಲಿಸುತ್ತಾರೆ. ಈ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿಯ ಎಲ್ಲ ಸದಸ್ಯರುಗಳು, ಗ್ರಾಮದ ಹಿರಿಯ ಮುಖಂಡರುಗಳಾದ ಕೆ.ಜಿ. ಪರಮೇಶ್, ಕೆ.ಬಿ. ಕುಮಾರ್, ಗ್ರಾಮ ಪಂಚಾಯತಿ ಸದಸ್ಯ ಚಂದನ್, ಚಂದ್ರಶೇಖರ್, ಧರ್ಮಪ್ಪ, ಸುರೇಶ್, ಹರ್ಷವರ್ಧನ್ ಉಪಸ್ಥಿತರಿದ್ದರು. ಮಾಡ್ತಾ ಬಂದಿದ್ದೇವೆ. ಸುಗ್ಗಿ 7 ದಿನಗಳ ಕಾಲ ವಿಜೃಂಭಣೆಯಿಂದ ನಡೀತದೆ. ಕೆಂಡೋತ್ಸವ ಸಹ ನಡೀತದೆ. ಎಲ್ಲರಿಗೂ ಒಳ್ಳೆಯದನ್ನು ದೇವತೆ ನೀಡಲಿ ಅಂತ ನಾನು ಬಯಸ್ತೇನೆ. ಸುಗ್ಗಿ ಮಹೋತ್ಸವ ಕಾಡ್ಲೂರಿನಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಸತತ 7 ದಿನಗಳ ಕಾಲ ಈ ಒಂದು ಆಚರಣೆ ನಡ್ಕೊಂಡು ಬಂದಿದೆ. ವಿಶೇಷವಾಗಿ ಬುಧವಾರ ಗಂಗಸ್ಥಾನಕ್ಕೆ ಈ ಒಂದು ದೇವಿಯನ್ನು ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಆ ದೇವಿಗೆ ಜೀವಕಳೆಯನ್ನು ತುಂಬಿಸಿ ಮತ್ತೆ ಕಟ್ಟೆಗೆ ತಗೊಬಂದು ಅಲಂಕಾರ ಮಾಡಿ ಎಲ್ಲ ಗ್ರಾಮಸ್ಥರು ಸೇರ್ಕೊಂಡು, ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು, ಊರವರು ಎಲ್ಲ ಸಹಕಾರದಿಂದ ಒಟ್ಟಿಗೆ ಎಲ್ಲರೂ ಕೂಡ ಈ ಒಂದು ದೇವಿಯ ಆಚರಣೆ ಸುಗ್ಗಿ ಉತ್ಸವವನ್ನು ಮಾಡ್ತಾ ಇದ್ದೀವಿ. ಇದು ಬಹಳ ತಲಾತಲಾಂತರದಿಂದ ನಡ್ಕೊಂಡು ಬಂದಿದೆ. ಇಲ್ಲಿಯ ಸುತ್ತಮುತ್ತ ಎಲ್ಲ ಜನರು ಒಂದು ಭಕ್ತಿ, ದೇವಿಯ ಬಗ್ಗೆ ಒಂದು ಭಕ್ತಿಯನ್ನು ಇಟ್ಕೊಂಡು ಈ ಒಂದು ಆಚರಣೆಯಲ್ಲಿ ಪಾಲ್ಗೊಳ್ತಾರೆ. ನೀವು ನೋಡಿರ್ಬೋದು, ರಾತ್ರಿ ವಿಪರೀತ ಮಳೆ ಇತ್ತು. ಆ ಮಳೆಯಲ್ಲೂ ಕೂಡ ಈ ಒಂದು ಕಟ್ಟೆ ತುಂಬ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಸೇರ್ಕೊಂಡು ಈ ಒಂದು ತಾಯಿಯ ಸೇವೆಗಾಗಿ ಈ ಒಂದು ಕಟ್ಟೆಯಲ್ಲಿ ಸೇರಿದ್ರು. ಎಲ್ಲ ಊರವರು, ಸುತ್ತಮುತ್ತ ಎಲ್ಲರೂ ಕೂಡ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಒಂದು ಪ್ರಸಾದ ವ್ಯವಸ್ಥೆ ಇರುತ್ತೆ. ಎಲ್ಲ ರೀತಿಯ ಒಂದು ಸಹಕಾರವನ್ನು ಕೊಡ್ಕೊಂಡು ಬಂದಿದ್ದಾರೆ. ಬಹಳ